ವೀಕ್ಷಕರೇ ನಮಸ್ತೆ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯವಾಗಿ ಗುರುಗ್ರಹದ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಪಂಚಾಂಗದ ವಿಚಾರ. ತಿಥಿರ್ವಿಷ್ಣು ಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗಗಳು ಅಂತ ಕರಿತೀವಿ. ಈ ಪಂಚಾಂಗಗಳನ್ನು ದಿನವೂ ಕೂಡ ಯಾರು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ ನೋಡಿ. ಕೇಳಿಸ್ಕೊಳ್ಳುವುದರಿಂದ ಮತ್ತು ಹೇಳುವುದರಿಂದನೂ ಕೂಡ ನಮಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದು, ಮಾಡುವಂತಹ ಶುಭ ಕಾರ್ಯಗಳಲ್ಲಿ ಕೂಡ ನಾವು ಶುಭ ಫಲವನ್ನು ಪಡಿಬೋದು ಅಂತ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನೋಡಿ ಶುಕ್ರವಾರ, ಶುಕ್ಲ ಪಕ್ಷ ದ್ವಿತೀಯ ಬಂದಿರುವಂಥ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ದ್ವಿತೀಯ ಪುನರಸು ನಕ್ಷತ್ರ, ವ್ಯಾಘಾತ ಯೋಗ, ಕೌಲವ ಕರ್ಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಯಮಗಂಡ ಕಾಲಗಳು ನೋಡಿ. ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಯಾವುದೇ ಒಂದು ಶುಭ ಪ್ರಯಾಣಾದಿಗಳನ್ನಾಗಲಿ ನಾವು ಈ ಯಮಗಂಡ ಕಾಲಗಳಲ್ಲಿ ಮತ್ತು ರಾಹುಕಾಲಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ 10 ಗಂಟೆ 46 ನಿಮಿಷದಿಂದ 12 ಗಂಟೆ 23 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 36 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7 ಗಂಟೆ 33 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ, ವಿಶೇಷವಾಗಿರುವಂತಹ ಸಮಯ. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಲಿಕ್ಕೆ, ಗೃಹ ಪ್ರವೇಶಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ, ಮಂತ್ರ ಜಪ ಮಾಡ್ಕೊಳ್ಳಲಿಕ್ಕೆ ಅಥವಾ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಲಿಕ್ಕೆ ಆಗಲಿ ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯುವಂಥದ್ದು ತುಂಬ ಪ್ರಶಸ್ತವಾಗಿರುತ್ತೆ ಈ ಎಲ್ಲ ಕಾರ್ಯಕ್ರಮಗಳಿಗೆ. ಈ ದಿನ 4 ಗಂಟೆ 28 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 49 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳು. ಗುರುಗಳೇ ನೋಡಿ, ಈ ದಿನ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಬೃಹಸ್ಪತಿ ಗ್ರಹ ಅಂದರೆ ಈ ಗುರುಗ್ರಹದ ಕಾರಕತ್ವ ಆಗಲಿ ಅಥವಾ ಗುರುಗ್ರಹ ಜಾತಕ ರೀತಿ ಏನಾದರೂ ದೋಷಯುಕ್ತವಾಗಿದ್ದರೆ ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು, ಅಥವಾ ಈ ಗುರುಗ್ರಹಗಳಿಂದ ನಾವೆಲ್ಲ ಏನೆಲ್ಲ ಅನುಕೂಲಗಳನ್ನು ಪಡ್ಕೊಳ್ಬೋದು ಅಥವಾ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೋದು, ಅದೆಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಇನ್ನು ಇದನ್ನು ಶುಕ್ರವಾರ, ಆಷಾಢ ಮಾಸದ ಶುಕ್ರವಾರ, ತುಂಬ ವಿಶೇಷವಾಗಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಎಲ್ಲರೂ ಕೂಡ ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ನಮಸ್ತೆ ಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನೋಡಿ, ತುಂಬ ವಿಶೇಷವಾಗಿರುವಂತಹ ದಿನ ಶುಕ್ರವಾರ. ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರುತ್ತೆ, ಆಷಾಢ ಶುಕ್ರವಾರ ಈ ಶಕ್ತಿ ದೇವತೆಗಳ ಆರಾಧನೆ ಮಾಡಿಕೊಳ್ಳುವಂಥವ್ರಿಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ. ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಕೂಡ ಆ ಒಂದು ಮಾತೆಯಿಂದ ಅನುಕೂಲಗಳಾಗಲಿ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ನೋಡಿ ಶುಕ್ರವಾರ ಒಳ್ಳೆ ದಿನ, ಮೇಷರಾಶಿಯವರಿಗೆ ಶುಭ ಸೂಚನೆ ಆಗ್ತಾ ಇದೆ. ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತೀರಾ, ಸ್ವಂತ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅಭಿವೃದ್ಧಿಯ ಸಂಕೇತ ನೋಡಿ. ಕೆಲವೊಬ್ಬರು ಓನ್ ಬಿಸ್ನೆಸ್ ಮಾಡಿಕೊಂಡು ತುಂಬ ನಷ್ಟ ಹೋಗ್ಬಿಟ್ಟಿರ್ತಾರೆ. ಯಾರೆಲ್ಲ ಮೇಷರಾಶಿಗಳಿದ್ದಾರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಇಂದಿನಿಂದ ನಿಮಗೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಇರುವಂಥದ್ದು. ಇನ್ನು ವಸ್ತುಗಳು ಕಳವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ, ಜಾಗೃತರಾಗಿರಬೇಕು. ವಸ್ತುಗಳು ಯಾವುದೋ ಒಂದು ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ಮನೆಗಳಲ್ಲಿ ಆಗ್ಬೋದು,
ಯಾವುದೋ ಒಂದು ಐಷಾರಾಮಿ ವಸ್ತುನೋ ಅಥವಾ ಯಾವುದೋ ಒಂದು ವಸ್ತು ಕಳವಾಗುವಂತಹ ಸೂಚನೆ ಇರೋದ್ರಿಂದ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಕೂಡ ಎಚ್ಚರ ವಹಿಸಬೇಕು. ಯಾರೆಲ್ಲ ಮೇಷರಾಶಿಗಳಿದ್ದೀರಾ, ಹಣದ ವಿಚಾರವಾಗಿ ಹೆಚ್ಚಿನ ನೀವು ಅವಶ್ಯಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಣ ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವ ಸಾಧ್ಯತೆ ಕೂಡ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಮೇಷರಾಶಿಯವರು. ಗುರುಗಳೇ, ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಮನುಷ್ಯ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬೆಂಗಳೂರು. ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 10/7/88. 10/7/1988. ಹುಟ್ಟಿದ ಸ್ಥಳ ಹೇಳಿ ಸರ್. ಬೆಂಗಳೂರು. ಬೆಂಗಳೂರು. ಹುಟ್ಟಿದ ಸಮಯ ಗೊತ್ತಿದೆಯಾ? 9:20 ಬೆಳಗ್ಗೆ. 9:20. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಅಪ್ಪ. ನಮಸ್ತೆ, ಹೇಳಿ, ಏನು ಪ್ರಶ್ನೆ ಇತ್ತು? ನಮಸ್ತೆ ಗುರು. ನನ್ನ ಹೆಸರು ತನುಷ್ ಅಂತ ಹೇಳಿ. ಹಾಂ, ಹೇಳಿ. ಸ್ವಲ್ಪ ನಾನು ಬಿಸ್ನೆಸ್ ಮಾಡಿದಾಗ ತುಂಬಾನೇ ಲಾಸ್ ಆಗ್ತಾ ಇದೆ. ಒಂದು 4-5 ಥರ ಬಿಸ್ನೆಸ್ ಮಾಡಿದೆ. ಒಂದು ಬಟ್ಟೆ ಅಂಗಡಿ ಮಾಡಿದೆ, ಅದರಲ್ಲೂ ಲಾಸ್ ಆಯ್ತು. ಒಂದು ಹೋಟೆಲ್ ಮಾಡಿದೆ, ಅದರಲ್ಲೂ ಲಾಸ್ ಆಯ್ತು. ಅದಾದ್ಮೇಲೆ ಒಂದು ಸ್ಪೋರ್ಟ್ಸ್ ವೇರ್ ಅಂಗಡಿ ಮಾಡಿದೆ, ಅದರಲ್ಲೂ ಕೂಡ ಲಾಸ್ ಆಯ್ತು. ಓಕೆ. ತುಂಬಾ ಬಿಸ್ನೆಸ್ ಲಾಸ್ ಆಗ್ತಾ ಇದೆ. ಅದಕ್ಕೆ ಒಂದ್ಸಲ ಏನಾದ್ರು ನೋಡಿ, ಇವತ್ತು ನಿಮ್ಮದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇರುವಂಥದ್ದು. ನೋಡಿ, ವೃಷಭ ರಾಶಿಯವರಿಗೆ ತುಂಬ ವಿಶೇಷವಾಗಿರುತ್ತೆ ಈ ದಿನಗಳು. ಯಾಕಂದರೆ ಗುರುಬಲ ಬಂದಿರೋದ್ರಿಂದ ಇಷ್ಟು ದಿನ ಸ್ವಲ್ಪ ಈಗ ಗುರುಬಲ ಇರ್ತಾ ಇರಲಿಲ್ಲ, ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ಇನ್ನು ನೀವು ದಶಾಭುಕ್ತಿಗಳು ನೋಡಿದಾಗ ನೋಡಿ, ಚಂದ್ರದಶಲ್ಲಿ ನಿಮ್ಮ ಜನನವಾಗಿರುವಂಥದ್ದು ಏನಂದರೆ ಮಾನಸಿಕವಾಗಿ ಕೆಲವೊಂದು ವಿಚಾರವಾಗಿ ಈಗ ಎಲ್ಲೋ ಒಂದು ಹತ್ರ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಆ ಉದ್ಯೋಗ ಮಾಡಲಿಕ್ಕೆ ನಿಮಗೆ ಮನಸ್ಸು ಕೊಡ್ತಾ ಇರಲ್ಲ, ಆ ರೀತಿ ತೊಂದರೆ ಆಗುವಂಥದ್ದು. ಏಕೆಂದರೆ ನೀಚಗ್ರಹಗಳ ದೃಷ್ಟಿಗಳಿಂದ ಕೆಲವೊಂದು ವಿಚಾರದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಇನ್ನು ಧನಕಾರಕ ಬೃಹಸ್ಪತಿ ಕೂಡ ನಿಮಗೆ ಜಾತಕ ರೀತಿಯ ನೀಚ ಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಪದೇ ಪದೇ ನೀವು ಮೋಸ ಹೋಗುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ವ್ಯಾಪಾರ ಉದ್ಯೋಗ ನಷ್ಟ ಆಗುವಂಥದ್ದೆಲ್ಲ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಈ ದಿವಸ ತುಂಬ ಒಳ್ಳೆಯ ದಿನ. ನೀವು ನಮಗೆ ಕರೆ ಮಾಡಿದ್ದೀರಾ. ಈ ದಿನ ಬೃಹಸ್ಪತಿಯ ವಿಚಾರವಾಗಿಯೇ ನಾವು ಮಾತಾಡ್ತೀವಿ, ಅಂದರೆ ಗುರುಗ್ರಹದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಆ ಬೃಹಸ್ಪತಿ ಗ್ರಹ ಜಾತಕ ರೀತಿ ಏನಾದರೂ ಕೆಟ್ಟೋಗಿರುವಂಥದ್ದು, ಅಂದರೆ ನೀಚ ಸ್ಥಾನದಲ್ಲಿ ಬಂದಾಗ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಎಲ್ಲವನ್ನೂ ಕೂಡ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಬೃಹಸ್ಪತಿ ಗ್ರಹದ ಪರಿಹಾರ ಮಾಡ್ಕೊಂಡಾಗ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಕುಜ ಮತ್ತು ರಾಹು ಸಂಧಿಶಾಂತಿ ಕೂಡ ಇರುವುದು. ಯಾಕಂದರೆ ನಾವು ಹೇಳ್ತೀವಿ, ಈಗ ರಾಹು ಮತ್ತು ಈ ಕುಜ ಗ್ರಹಗಳ ಏನಾದರೂ ದಶಾಭುಕ್ತಿಗಳು ಬಂದಾಗ ತುಂಬ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ನೀವು ಸಂಧಿಶಾಂತಿಯನ್ನು ಅವಶ್ಯಕವಾಗಿ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಪುರೋಹಿತರು ಅಥವಾ ಜ್ಯೋತಿಷಿಗಳು ಯಾರಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಒಂದು ಪರಿಹಾರ ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ತುಂಬ ವಿಶೇಷ ಫಲಗಳನ್ನು ಪಡ್ಕೊಳ್ಬೋದಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಹೇಗಿದೆ ನೋಡಿ? ಮುಂದಿನ ರಾಶಿ ವೃಷಭ ರಾಶಿ. ಇದನ್ನು ವೃಷಭ ರಾಶಿಯವರಿಗೆ ನೋಡೋಣ. ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಆಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ ಗಮನದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಯಾರೆಲ್ಲ ಹಿರಿಯರು ಇರ್ತಾರೆ, ನಿಮ್ಮ ತಾತ ಮುತ್ತಾತರಿಂದರಾಗ್ಬೋದು ಅಥವಾ ತಂದೆ ತಾಯಿಗಳಾಗ್ಬೋದು, ಹಿರಿಯರು ಯಾರೆಲ್ಲ ಇರ್ತಾರೆ ಅವರ ಭೇಟಿಯಿಂದ ನಿಮಗೆ ನೆಮ್ಮದಿಯ ಮೂಡುವಂತಹ ಸಂದರ್ಭ ಕೂಡ ನೋಡ್ಬೋದು. ಯಾಕಂದರೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ತೊಂದರೆಗಳಾಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಉದ್ಯೋಗ ನಷ್ಟ ಆಗಿಬಿಟ್ಟಿರುತ್ತೆ ಅಥವಾ ಮಾನಸಿಕವಾಗಿ ಏನೋ ತೊಂದರೆ ಅನುಭವಿಸ್ತಾ ಇರ್ತೀರಾ. ಅವೆಲ್ಲವಕ್ಕೂ ಪರಿಹಾರ ನಿಮ್ಮ ಹಿರಿಯರ ಆಶೀರ್ವಾದ ಅಂತ ಹೇಳಿ ಅವರನ್ನು ಭೇಟಿ ಮಾಡಿ ಅವರ ಒಳ್ಳೆಯ ಮಾತುಗಳಿಂದ ಅನುಕೂಲಗಳಾಗುತ್ತೆ. ಇನ್ನು ಕೆಲಸದಲ್ಲಿ ಅನುಕೂಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ವ್ಯಾಪಾರ ಉದ್ಯೋಗದ ಜೊತೆಯಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಕೂಡ ನಿಮಗೆ ಒಳ್ಳೆಯ ಅಭಿವೃದ್ಧಿ ಇದೆ, ಅನುಕೂಲ ಆಗ್ತಾ ಇದೆ, ಎಲ್ಲವೂ ಕೂಡ ಚೆನ್ನಾಗಿರುವಂಥದ್ದು. ಇದ್ರ ಜೊತೆ ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇದ್ದೀರಾ ಗಮನದಲ್ಲಿ ಇಟ್ಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಏನೇ ತೊಂದರೆಗಳಿದ್ರು ಕೂಡ ಅವೆಲ್ಲ ನಿವಾರಣೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹಿರಿಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನೀವು ಮಾಡುವಂಥ ಮುಂದೆ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಳ್ಳೋರಿಗೆ ಅಥವಾ ವ್ಯಾಪಾರ ನಷ್ಟ ಆಗಿದ್ದರೆ ಏನು ಜಾಸ್ತಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹಿರಿಯರ ಆಶೀರ್ವಾದ ಬಲದಿಂದ ನಿಮಗೆ ಅನುಕೂಲ ಆಗುತ್ತೆ. ಹಣದ ವಿಚಾರವಾಗಿ ಕೂಡ ನಿಮಗೆ ತುಂಬ ಅಭಿವೃದ್ಧಿ ಕೂಡ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುತ್ತದೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೂ ಕೂಡ ಒಳ್ಳೆಯ ದಿನ. ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಶುಭ ವಿಚಾರ ಅಂತೆ ನಿಮಗೆ ಇವತ್ತು ಶುಭ ಆಗುತ್ತೆ. ಏನೋ ಒಂದು ಮುನ್ಸೂಚನೆ ಇರುವಂಥದ್ದು, ನಿಮಗೆ ಒಳ್ಳೆಯ ವಿಚಾರಗಳನ್ನು ನಿಮಗೆ ತಿಳ್ಕೊಳ್ಳುವಂಥದ್ದು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅನುಕೂಲ ಕೂಡ ಇದೆ ಈ ದಿನ ಮಿಥುನ ರಾಶಿಯವರಿಗೆ. ಗುರುಗಳೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಗುರುಗಳೇ, ನಂದು ಸತ್ಯಮೂರ್ತಿ ಅಂತ ಹೇಳಿ ಉಡುಪಿಯಿಂದ. ಎಲ್ಲಿಂದ ಕರೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಹಾ ಸರ್, ನೀವು ಹುಟ್ಟಿದ ನಂದೊಂದು ಹೈಕೋರ್ಟ್ ರಿಟ್ ಫೈಲ್ ಮಾಡಿದ್ದೇನೆ, ಅದು ಆಗ್ತಾ ಇಲ್ಲ ಅಂತ ಕೇಳಲಿಕ್ಕೆ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರನಾ? ಹೌದೌದು. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನು ನಿಮ್ಮ ಹೆಸರು? ಸತ್ಯಮೂರ್ತಿ ಅಂತ ಹೇಳಿ. ಸತ್ಯಮೂರ್ತಿ ಅವರು, ಏನು ಇದು ಕೋರ್ಟಲ್ಲಿ ಇದೆಯಾ, ಕೇಸ್ ಇದೆಯಾ? ಹೌದೌದೌದು, ಒಂದು ವಂಚನೆ ಕೆಲಸ ಒಂದು ಹಾಕಿದ್ದೇನೆ ಇವತ್ತೊಂದು. ಅದು ತಿಟ್ಟು ಹಾಕಿದೆ, ಆಗ್ತದ ಇಲ್ವಾ ಅಂತ. ಆಗುತ್ತೆ, ನಿಮ್ಗೆ ಆಗ್ತಾ ಇದೆ. ಅದ್ರ ಒಳಗಡೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮದು
ಇಷ್ಟು ದಿನ ಸ್ವಲ್ಪ ಕಷ್ಟ ಆಗಿದೆ, ಯಾರೋ ಮೂರನೇ ವ್ಯಕ್ತಿಯಿಂದೆಲ್ಲ ತೊಂದರೆ ಆಗೋದೆಲ್ಲ ಆಗ್ತಾ ಇರುತ್ತೆ. ಬೇರೆ ಯಾರನ್ನೂ ಕೂಡ ನೀವು ನಂಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಅದಾಗುತ್ತೆ ಬಿಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ ಕೆಲಸ ಆಗುತ್ತೆ ನಿಮ್ಮದು, ಆಯಿತಾ? ಅನುಕೂಲ ಆಗುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಯಾವುದು ಪೂಜೆ ಪುನಸ್ಕಾರಗಳು ಏನು ಬೇಕಾಗಿಲ್ಲ, ನಿಮ್ಮ ಕಡೆ ಇದೆ, ಅದು ಆಗುತ್ತೆ. ಯಾರೋ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ, ನೋಡ್ಕೊಳ್ಬೇಕು. ಅವ್ರ ಕಡೆ ಗಮನ ಕೊಡಿ, ಯಾರನ್ನೂ ನಂಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನಿಮ್ಮ ಎಲ್ಲ ಕೂಡ ಯಾವುದೇ ರೀತಿ ರಾಜಕೀಯ ವಿಚಾರವಾಗಿ ಆಗಲಿ ಅಥವಾ ಕೋರ್ಟ್ ಕಚೇರಿ ವಿಚಾರವಾಗಿ ಆಗಲಿ ಎಲ್ಲವೂ ಕೂಡ ಶುಭ ಸೂಚನೆ ಕೂಡ ಮುಂದಿನ ದಿನಗಳಲ್ಲಿ ಇದೆ ನಿಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇನ್ನುಳಿದ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ? ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ನೋಡೋಣ. ಈ ದಿನ ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರೆಯುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿ ಹೊಡಿದಿರಾ, ಈ ನೌಕರರು ಯಾರೆಲ್ಲ ಇರ್ತೀರಾ ಅವರಿಗೆ ಅಧಿಕಾರ ಹೆಚ್ಚಾಗುವಂಥದ್ದು, ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಸಂಕೇತ. ಯಾಕೆಂದರೆ ಒಬ್ಬರು ಎಲ್ಲೋ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಅವರು ತುಂಬ ನಿಯಮ ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ, ಅವರಿಗೆ ಅಧಿಕಾರ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಇನ್ನು ವ್ಯಾಪಾರ ಉದ್ಯೋಗ ಕೆಲಸ ಕಾರ್ಯದಲ್ಲಿ ಇನ್ನು ಅಭಿವೃದ್ಧಿಯ ಸಂಕೇತ, ಧನಾಗಮನದ ನಿರೀಕ್ಷೆ ಕೂಡ ಮಾಡ್ಕೊಳ್ಬೋದು. ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಗಳಿಗೆ ಕೂಡ ಉತ್ತಮ ಲಾಭಾಂಶ ದೊರಕುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಯವರು ವ್ಯಾಪಾರಸ್ಥರಿರ್ತೀರಾ, ಆ ವ್ಯಾಪಾರದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಇದೆ, ಧನಾಗಮನದ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುತ್ತೆ. ಸಿಂಹರಾಶಿಯವರಿಗೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಜೊತೆಗಾರರ ಒಂದು ಸಹಕಾರನು, ಮಿತ್ರರ ಬಂಧುಗಳ ಸಹಕಾರ ಸಿಗುವಂಥದ್ದು ಕೂಡ ಆಗುತ್ತೆ. ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಪ್ರಾಪ್ತಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಓದಬೇಕು ಅಂತ ನೋಡ್ತಾ ಇರ್ತೀರಾ, ಸ್ಟಡಿ ಮಾಡಲಿಕ್ಕೆ, ಅಂಥವ್ರಿಗೆ ನೋಡಿ ನೀವು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಿ. ನೋಡಿ ಕೆಲವರು ಏನಾಗುತ್ತೆ, ತುಂಬ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇರ್ತಾರೆ, ಒಂದಲ್ಲ ಒಂದು ತೊಂದರೆಗಳು ಆಗ್ತಾ ಇರುತ್ತೆ, ಯಾವುದೋ ಒಂದು ಅಡ್ಡಿ ಆತಂಕಗಳು ಆಗ್ತಾ ಇರುತ್ತೆ, ಯಾವುದೋ ಮೂರನೇ ವ್ಯಕ್ತಿಯಿಂದನೋ ಅಥವಾ ಯಾವುದೋ ಒಂದು ಬೇರೆಯವರಿಂದ ತೊಂದರೆಗಳು ಆಗ್ತಾ ಇರುತ್ತೆ. ಕೆಲವರು ಅದು ಆಸರೆ ಬಿಟ್ಬಿಟ್ಟಿರ್ತಾರೆ. ಅಂಥವ್ರು ಯಾರೇ ಸಿಂಹರಾಶಿಯವರು ಇದ್ದು ನೋಡಿ ಇವಾಗ ಪ್ರಯತ್ನ ಪಡಬೇಕು ನೀವು. ಯಾಕೆಂದರೆ ಒಳ್ಳೆಯ ದಿನಗಳಿರೋದ್ರಿಂದ ನೋಡಿ ಸಿಂಹರಾಶಿಯವ್ರಿಗೆ ಇವಾಗ ಸಾಮಾನ್ಯವಾಗಿ ಗುರು ದೃಷ್ಟಿ, ಪಂಚಮದಲ್ಲಿ ಗುರು ದೃಷ್ಟಿ ಇರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ, ಅನುಕೂಲ ಆಗುತ್ತೆ. ನೋಡ್ಕೊಳ್ಳಿ, ಯಾವುದೇ ವಿದೇಶದ ವಿಚಾರವಾಗಿ ಇವಾಗ ನೀವು ಅದ್ರ ಕಡೆ ಚರ್ಚೆ ಮಾಡುವಂಥದ್ದು, ಆ ಕಡೆ ಒಂದು ಗಮನವನ್ನು ಕೊಡಿ, ನಿಮಗೆ ಅನುಕೂಲ ಆಗುವಂಥದ್ದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತೇನೆ. ಆಸ್ತಿ ವಿಚಾರದಲ್ಲಿ ಏನೇ ಮಾತುಕತೆ ಆಗಲಿ ಅಥವಾ ಕೊಡೋದು ಇಸ್ಕೊಳ್ಳುವಂಥದ್ದಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕನ್ಯಾ ರಾಶಿಯವರು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ಕೂಡ ದೊರಕುತ್ತೆ. ಹಣಕಾಸಿನ ವಿಷಯದಲ್ಲಿ ಕೂಡ ನಿಮಗೆ ಒಳ್ಳೆಯ ವಿಚಾರ, ಆರ್ಥಿಕ ಸಂಕಷ್ಟ ಎಲ್ಲ ದೂರ ಆಗ್ತೀರಾ, ನೆಮ್ಮದಿ ಕೂಡ ಸಿಗುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ. ಇದನ್ನ ತುಲಾರಾಶಿಯವರಿಗೆ ನೋಡೋಣ. ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತ ಹೇಳ್ತಾ ಇದ್ರು. ನೋಡಿ ಯಾರೆಲ್ಲ ತುಲಾರಾಶಿಗಳಿದ್ದಾರೆ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡುವಂಥವ್ರು, ಆಷಾಢ ಮಾಸ ಆದರೂ ಪರವಾಗಿಲ್ಲ, ತಲೆಗೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಗುರುಗಳ ಆಷಾಢ ಮಾಸ ಇದೆ ಏನು ಮಾಡೋದು ಅಂತ. ಏನಾದರೂ ವ್ಯಾಪಾರ ಮಾಡುವಂತ ಇದ್ದಾಗ ನೋಡಿ ಕೆಲವೊಂದು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಎಲ್ಲೋ ಒಂದು ಹತ್ರ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಇನ್ನು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ, ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಳ್ಳಲಿಕ್ಕೆ ಬೇರೆ ಕಡೆ ಹೊಸದಾಗಿ ಒಂದು ಸಂಕಲ್ಪ ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ. ಇವತ್ತು ನೋಡಿ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರೋದ್ರಿಂದ ಇವತ್ತು ಶುಕ್ರವಾರ ನೀವು ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಮಹಾಲಕ್ಷ್ಮಿಯ ಅನುಕೂಲ ಒಂದು ಆಗುತ್ತೆ. ಯಾವುದೇ ಒಂದು ವ್ಯಾಪಾರ ಆಗಲಿ ಅಭಿವೃದ್ಧಿ ಆಗುತ್ತೆ, ಇವತ್ತು ಮಾಡ್ಕೊಳ್ಬೋದು. ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತಲೂ ಕೂಡ ಹೇಳ್ತೇವೆ. ಆರೋಗ್ಯದಲ್ಲಿ ಚೇತರಿಕೆ ಒಳ್ಳೆಯ ವಿಚಾರ. ತುಲಾರಾಶಿಯವರಿಗೆ ಕೃಷಿಕರು ಯಾರೆಲ್ಲ ಇದ್ದೀರಾ ನೋಡಿ ನಿಮಗೆ ಇವತ್ತು ಕೃಷಿಯಲ್ಲಿ ಲಾಭಾಂಶ ಹೆಚ್ಚಾಗುವಂಥದ್ದು, ಯಾವುದೋ ಒಂದು ಹಣ್ಣು ತರಕಾರಿಗಳು ಬೆಳೆಯುವಂಥದ್ದು ಎಲ್ಲದಕ್ಕೂ ಕೂಡ ಅನುಕೂಲ ಅಂತ ತೋರಿಸ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುವುದರಿಂದ ಮನಸ್ಸಿಗೆ ನೆಮ್ಮದಿ, ತುಂಬ ವಿಶೇಷವಾಗಿರುವಂಥ ದಿನ ಆಗುತ್ತೆ ಈ ದಿನ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಈ ಆಟೋಮೊಬೈಲ್ಸ್ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ವ್ಯಾಪಾರ ಮಾಡುವಂಥದ್ದು ಅಥವಾ ಮಾರಾಟ ಮಾಡುವಂಥವ್ರಿಗೆ ಇವತ್ತು ಒತ್ತಡ ಹೆಚ್ಚಾಗುವಂಥದ್ದು, ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುವಂಥದ್ದು, ಕೆಲಸದ ಒಂದು ಅಭಾವ ಹೆಚ್ಚಾಗುವಂಥದ್ದು, ಇದೆಲ್ಲ ಕೂಡ ಸ್ವಲ್ಪ ತೊಂದರೆಗಳು ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳೆಯುವಿರಿ ಅಂತ ಹೇಳ್ತಾ ಇದೆ. ನೋಡಿ ಸುಮ್ಮನೆ ಆ ಮನೋರಂಜನೆಗೋಸ್ಕರ ಸ್ವಲ್ಪ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಕೂಡ ನೀವು ಏನೋ ಒಂದು ಮನೋರಂಜನೆಗೋಸ್ಕರ ಎಲ್ಲ ಹೋಗೋದು ಅಥವಾ ಸಮಯ ವ್ಯರ್ಥ ಮಾಡಿದ್ರೆ ಅದರಿಂದ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಈ ದಿನ ವೃಶ್ಚಿಕ ರಾಶಿಯವರು. ಗುರುಗಳೇ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು ಮಾತನಾಡಿ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ ಅಂತ. ರತ್ನಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಚಿಕ್ಕಬಳ್ಳಾಪುರದಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮೇಡಮ್ ಹುಟ್ಟಿದ ದಿನಾಂಕ ಇಲ್ಲ. ದಿನಾಂಕ ಗೊತ್ತಿಲ್ವಾ? ಆಯ್ತು, ಶಾಸ್ತ್ರದ ಮೂಲಕ ಗುರುಗಳಿಂದ ಉತ್ತರವನ್ನ ಪಡಿಬಹುದು. ಗುರುಗಳ ಬಳಿ ನೇರವಾಗಿ ಮಾತನಾಡಿ. ಕೊಡಿ. ನಮಸ್ತೆ ಗುರುಜಿ. ಏನ್ ಬಗ್ಗೆ ಕೇಳಬೇಕಿತ್ತು ನೀವು? ಗುರುಜಿ, ನಮ್ಮ ಮನೆಯಲ್ಲಿ ಒಂದು ವಿಚಾರ ಇದೆ, ಒಂದು ಬಾವಿ ವಿಚಾರವಾಗಿ ಕೇಳಬೇಕಿತ್ತು. ಬಾವಿನ? ಗುರುಜಿ ಸಮಸ್ಯೆ ಮಾಡ್ತಿದ್ದಾರೆ. ಅದು ಈಶಾನ್ಯ ಆಗ್ನೇಯ ದಿಕ್ಕಲ್ಲಿದೆ ಸರ್ ಗುರುಜಿ. ಆಗ್ನೇಯದಲ್ಲಿ ಇರಬಾರ್ದಲ್ವ? ಅದು ಯಾವಾಗ ತುಂಬಾ ಹಳೇದ? ಅದು ತುಂಬಾ ಹಳೇದು, ಅದರಿಂದ ಏನ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇದುವರೆಗೂ ಕೋರ್ಟ್ ಕೇಸ್ ಇತ್ತು. ಈ ಕ್ಲಿಯರ್ ಮಾಡ್ಕೊಂಡ್ಬಂದು ಬಾವಿ ಮುಚ್ಚಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಆಗ್ನೇಯದಲ್ಲಿ ಇರೋದ್ರಿಂದ ನೀವು ಮುಚ್ಚಬಹುದು, ಏನು ತೊಂದರೆ ಇಲ್ಲ. ಆದ್ರೆ ನೀವು ಮುಚ್ಚಲಿಕ್ಕೂ ಕೂಡ ಅದು ಕೆಲವೊಂದು ಸಂಸ್ಕಾರಗಳಿದೆ, ಅದನ್ನು ಮಾಡಿ ಮುಚ್ಚಬೇಕಾಗುತ್ತೆ ಏಕದಮ್ ಸುಮ್ಮನೆ. ಯಾಕಂದ್ರೆ ಅದು ಹಳೆ ಬಾವಿ ಆಗಿದ್ರೆ ಅಲ್ಲಿ
ಅದೇ ಹಳೇದಿದೆ. ಅದು ಏನಾಗಿದೆ ಅಂದ್ರೆ ಈಗ ನಾವು ಮುಚ್ಚ ಪ್ರಯತ್ನ ಪಡ್ತಾ ಇದ್ರೆ ಹಾ ನಮ್ ಚಿಕ್ಕಪ್ಪನವರು ಮುಚ್ಚಕ್ಕೆ ಬಿಡ್ತಿಲ್ಲ. ಓಕೆ. ಅದಕ್ಕೆ ಈಗ ನಾವು ಅರ್ಜಿ ಕೊಟ್ಟಿದೀವಿ. ಹಾ ಅದು ಏನಾಗುತ್ತೆ, ಈಗ ಮುಚ್ಚಿದ ಮೇಲೆ ನಿಮಗೆ ಅಭಿವೃದ್ಧಿ ಆಗುತ್ತಮ್ಮ. ಅದಕ್ಕೋಸ್ಕರ ಕೆಲವೊಂದು ತೊಂದರೆಗಳು ಆಗ್ತಾನೆ ಇರುತ್ತೆ. ಒಂದ್ಸರಿ ನೀವು ಕಚೇರಿಗೆ ಬಂದು ಭೇಟಿ ಮಾಡಿ, ನಾನು ಏನೇನು ಮಾಡಬೇಕಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ, ಯಾಕಂದರೆ ಹಳೆ ಬಾವಿ ಆಗಿರೋದ್ರಿಂದ ಏಕ್ದಮ್ ಅದನ್ನು ಮುಚ್ಚಬಾರ್ದು. ಅದಕ್ಕೆ ಕೆಲವೊಂದು ಸಂಸ್ಕಾರಗಳಿರುತ್ತೆ, ಆ ತಂತ್ರಗಳನ್ನು ಮಾಡಿ ತದನಂತರ ಅದನ್ನು ಮುಚ್ಚಬೇಕಾಗುತ್ತೆ. ಯಾಕಂದರೆ ಮುಚ್ಚಿದ್ರೂ ಕೂಡ ತುಂಬ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಯಾಕಂದರೆ ಆಗ್ನೇಯ ದಿಕ್ಕಲ್ಲಿ ಇರೋದ್ರಿಂದ ಕೆಲವೊಂದು ಈಗ ಅಗ್ನಿ ಅವಘಡಗಳಾಗುವಂಥದ್ದು, ಅಥವಾ ಈ ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಅಥವಾ ಈ ಕರೆಂಟಿಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಹೆಚ್ಚಿನಾಗಿ ನೀವು ಅನುಭವಿಸಬೇಕಾಗುತ್ತೆ ಅಲ್ಲೇನಾದ್ರು ವಾಸ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಕೆಲವೊಂದು ತಂತ್ರಗಳನ್ನು ಮಾಡಿ ಅದನ್ನು ಮುಚ್ಚಬೇಕಾಗುತ್ತೆ. ಅದು ನೋಡೋಣ, ಒಂದ್ಸರಿ ಬಂದು ಕಚೇರಿಗೆ ಭೇಟಿ ಮಾಡಿ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಗುರುಗಳ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿಯಲ್ಲಿ ಭೇಟಿ ಮಾಡಿ ಸಂಪೂರ್ಣ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಇನ್ನುಳಿದಂತೆ ಮುಂದಿನ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ. ಇದನ್ನ ಧನಸ್ಸು ರಾಶಿಯವರಿಗೆ ನೋಡೋಣ. ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾರು ಧನಸ್ಸು ರಾಶಿಗಳಿದ್ದೀರಾ, ಹಣದ ವಿಚಾರವಾಗಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ ನೋಡಿ, ಸ್ವಂತ ಪ್ರಯತ್ನ ಅಂತ ಯಾರನ್ನೂ ನಂಬಬಾರ್ದು. ಯಾವುದೋ ಒಂದು ವಿಚಾರಕ್ಕೆ ಯಾರೋ ಹಣ ಕೊಡ್ತಾರೆ ಅಥವಾ ಏನೋ ವಿಚಾರ ಇಟ್ಕೊಂಡಿದ್ರೆ ಆ ರೀತಿ ನಂಬಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಿಮಗೆ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಇನ್ನು ಎಲ್ಲ ಕಾರ್ಯದಲ್ಲಿ ಕೂಡ ಆಸಕ್ತಿಯಿಂದ ಕಾರ್ಯನಿರ್ವಹಿಸುವರಿ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ. ಧನುಸ್ಸು ರಾಶಿಯವರಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇವತ್ತು ಆಸಕ್ತಿ ಹೆಚ್ಚಾಗುವಂಥದ್ದು, ಅದರಲ್ಲಿ ಅಭಿವೃದ್ಧಿ ಕೂಡ ಇದೆ ಇದನ್ನ ಧನುರಾಶಿಯವರಿಗೆ. ನಮ್ಮ ಮಕರ ರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಮಕರ ರಾಶಿಗಳಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ. ಮಂಗಳ ಕಾರ್ಯದ ವಿಚಾರ ಅಂದರೆ ಯಾವುದೋ ಒಂದು ನಿಮಗೆ ವೈಯಕ್ತಿಕ ವಿಚಾರನೋ ಅಥವಾ ಕೆಲಸ ಕಾರ್ಯದ ಒಂದು ನಿಮಿತ್ತನೋ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುವಂತಹ ಅನುಕೂಲಗಳು ಕೂಡ ಇದೆ. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಇದೇ. ನೋಡಿ, ಮಾನಸಿಕವಾಗಿ ಕೆಲವೊಂದು ವಿಚಾರವಾಗಿ ನೆಮ್ಮದಿ ಕಳೆದುಕೊಳ್ಳುವಂಥದ್ದು, ಯಾವುದೋ ಒಂದು ನಂಬಿರ್ತೀರ ಅಥವಾ ಏನೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ಅಥವಾ ಯಾರಿಂದನೋ ಈಗ ಮಾನಸಿಕವಾಗಿ ಕೆಲವೊಂದು ಮಾತುಗಳಿಂದನೋ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗುವಂಥದ್ದು, ನೆಮ್ಮದಿ ಕಳೆದುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವಿಚಾರಕ್ಕೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಅನುಕೂಲಗಳಿದೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯದಲ್ಲಿ ಹಿನ್ನಡೆ. ಯಾರೆಲ್ಲ ಕುಂಭರಾಶಿಗಳಿದ್ದರೆ ನೀವು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಲ್ಪ ಹಿನ್ನಡೆ ಆಗ್ಬೋದು. ಯಾಕೆಂದರೆ ಈಗ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರ 7.5 ನಡೀತಾ ಇದೆ ಶನಿಯ. ಆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿನಾಕಾರಣ ತೊಂದರೆಗಳು ಅಥವಾ ನಿಧಾನಗತಿಯ ಕೆಲಸ ಕಾರ್ಯಗಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾರೆಲ್ಲ ಕುಂಭರಾಶಿಗಳಿದ್ದೀರಾ. ಅದ್ರ ಜೊತೆ ಅನಿರೀಕ್ಷಿತ ಧನಲಾಭ ಸಾಧ್ಯತೆ ಕೂಡ ಇರುವಂಥದ್ದು. ಇವತ್ತು ಧನದ ವಿಚಾರವಾಗಿ, ಹಣದ ವಿಚಾರವಾಗಿ ಅನುಕೂಲ ಇದೆ. ನೋಡಿ, ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗಿ. ಏನಾದರೂ ಹಣದ ವಿಚಾರವಾಗಿ ತೊಂದರೆ ಆಗ್ತಾ ಇತ್ತು ಅಂತಂದರೆ ಅದಕ್ಕೆ ಪರಿಹಾರಗಳು ಸಿಗುವಂಥದ್ದು. ನೋಡಿ, ಕುಂಭರಾಶಿಯವರಿಗೆ ತುಂಬ ಒಳ್ಳೆ ದಿನಗಳ ಮುಂದೆ ನೋಡ್ತೀರಾ ನೀವು. ಯಾಕಂದರೆ ಶನಿ 7.5 ಕೂಡ ಈಗ ನಿಮಗೆ ಅದು ಅಂದರೆ ಬಿಟ್ಟೋಗುವಂತಹ ಸಂದರ್ಭ ಕೂಡ ಮುಂದೆ ನೋಡ್ತಾ ಇದ್ದೀರಾ. ಹಾಗೆ ಇನ್ನು ಸ್ವಲ್ಪ ದಿನಗಳ ಕಾಲ ಕಷ್ಟ ಇರ್ಬೋದು. ಹಣದ ವಿಚಾರವಾಗಿ ಈ ದಿನ ಅನುಕೂಲ ಇದೆ, ವ್ಯವಹಾರಗಳನ್ನು ಮಾಡ್ಕೊಳ್ಬೋದು ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ವ್ಯವಹಾರದಲ್ಲಿ ಎಚ್ಚರ ವಹಿಸಬೇಕು. ಮೀನರಾಶಿಯವ್ರಿಗೂ ನೋಡಿ, ಜನ್ಮದಲ್ಲಿ ಶನಿ ಸ್ವಲ್ಪ ಏನಾದರೂ ವ್ಯವಹಾರ ಇತ್ತಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ಏನಾದರೂ ಇವತ್ತು ಹೊಸದಾಗಿ ಅಥವಾ ಯಾರ ಜೊತೆ ವ್ಯವಹಾರ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಹಕಾರ ಸಂಘಗಳ ಕ್ಷೇತ್ರದವರಿಗೂ ಉತ್ತಮ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಸಹಕಾರ ಸಂಘಗಳ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಲಾಭಾಂಶ ಹೆಚ್ಚಾಗಿರುವಂತೆ, ಮತ್ತು ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಖರ್ಚಿನ ಮೇಲೆ ಕಡಿವಾಣವನ್ನು ಅವಶ್ಯಕವಾಗಿ ಹಾಕಬೇಕು ಮೀನರಾಶಿಯವರಿಲ್ಲ ಅಂದರೆ ಹಣದ ವಿಚಾರವಾಗಿ ಹಣದ ಕೊರತೆಯನ್ನು, ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಮೀನರಾಶಿಯವರು. ವೀಕ್ಷಕರೇ, 12 ರಾಶಿಗಳ ಶುಭ ಅಶುಭ ಫಲಗಳು ಈ ದಿನ ಹೇಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಧಾರ್ಮಿಕ ವಿಚಿಂತನೆಯ ವಿಚಾರ, ಇಂದು ಮುಖ್ಯವಾಗಿ ಗುರುಗ್ರಹದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ ಗುರುಗಳೇ. ನೋಡಿ, ತುಂಬ ವಿಶೇಷವಾಗಿರುವಂಥ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬೃಹಸ್ಪತಿ ಗ್ರಹ ಅಂತ ನೋಡಿ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬೃಹಸ್ಪತಿ ಅಂತ. ಈ ಗುರುಗ್ರಹವನ್ನು ನಾವು ಬೃಹಸ್ಪತಿ ಅಂತ ಹೇಳ್ತೀವಿ. ನೋಡಿ, ಯಾರಾದರೂ ಜಾಸ್ತಿ ಮಾತಾಡ್ತಾ ಇದ್ರು, ಏನೋ ಜಾಸ್ತಿ ಏನಾದರೂ ಒಂದು ಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಏನೋ ಒಂದು ಹೇಳ್ತಾ ಇದ್ರು ಅಂದರೆ ಇವನೇನಪ್ಪ ಬಿಡಪ್ಪ ಬೃಹಸ್ಪತಿ ಅಂತಾರೆ, ಎಲ್ಲ ತಿಳಿದವನು ಇವನು ಅಂತಾರೆ. ನೋಡಿ, ಒಂದು ಜಾತಕದಲ್ಲಿ ಬೃಹಸ್ಪತಿ ಗ್ರಹ ಉಚ್ಚ ಸ್ಥಾನದಲ್ಲಿ ಏನಾದರೂ ಬಂದುಬಿಡ್ತು ಅಂತಂದರೆ ತುಂಬ ಇಂಟೆಲಿಜೆಂಟ್ ಆಗ್ತಾರೆ ಅಂತ. ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಇರುತ್ತೆ. ಮತ್ತು ಓದಿದ್ದೆಲ್ಲ ಬೇಗ ಆಗಿ ಒಬ್ಬರು ಸಾಮಾನ್ಯವಾಗಿ ನೋಡಿ, ಏನೋ ಒಂದ್ಸರಿ ಓದ್ಬಿಟ್ರೆ ಸಾಕು, ಅವ್ರ ತಲೆಯಲ್ಲಿ ಇರುತ್ತೆ. ಈಗ ಒಂದು ಯಾವುದೋ ಒಂದು ವಿಚಾರ, ಏನೋ ಒಂದು ವಿಚಾರ ಇರುತ್ತೆ, ಅದನ್ನ ಯಾವತ್ತೂ ನಡೆದಿರುವಂಥ ವಿಚಾರನ ಇವ್ರು ಹಂಗೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ಪದೇ ಪದೇ ಯಾವಾಗ ಕೇಳಿದ್ರು ಕೂಡ ಹೇಳ್ತಾರೆ. ಅಷ್ಟು ಬುದ್ಧಿ ಕೂಡ ತೀಕ್ಷ್ಣ ಆಗಿರುತ್ತೆ ಅಂತ. ಬೃಹಸ್ಪತಿ ಗ್ರಹ ಧನಕಾರಕ ಅಂತ ನಾವು ಹೇಳ್ತೀವಿ. ಹಣದ ವಿಚಾರವಾಗಿ ಬೃಹಸ್ಪತಿ ಗ್ರಹವನ್ನು ನೋಡ್ಬೇಕು. ಯಾರಿಗಾದ್ರೂ ಸಾಲಬಾಧೆಯಿಂದ ತೊಂದರೆ ಆಗ್ತಾ ಇತ್ತು, ಹಣ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರಾ, ಅಥವಾ ಎಷ್ಟೋ ಹಣ ಇರುತ್ತೆ ಆದರೆ ಅದು ಅನುಭವಿಸ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವರು ನೋಡ್ತೀವಿ ನಾವು, ತುಂಬ ಚೆನ್ನಾಗಿರ್ತಾರೆ, ಮನೆ ಕಡೆ ತುಂಬ ಚೆನ್ನಾಗಿರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಎಲ್ಲವೂ ಕೂಡ ಇರುತ್ತೆ.
ಆದರೆ ಏನು ಅವ್ರಿಗೆ ಅದು ಅನುಭವಿಸ್ಲಿಕ್ಕೆ ಆಗ್ತಾ ಇರಲ್ಲ. ಬೃಹಸ್ಪತಿ ಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದುಬಿಟ್ರೆ ಆ ರೀತಿ ಇರುವಂಥದ್ದು. ಇದ್ರ ಜೊತೆ ಪುತ್ರಕಾರಕ ಅಂತ ಹೇಳ್ತೀವಿ. ಪುತ್ರ ಸಂತಾನಕ್ಕೂ ಕೂಡ ನಾವು ಈ ಬೃಹಸ್ಪತಿ ಗ್ರಹವನ್ನು ನೋಡ್ತೀವಿ. ಪ್ರತಿ ಗುರುವಾರಗಳು ಈ ಕಡಲೆಕಾಳನ್ನು ನೈವೇದ್ಯ ನೆನೆಸಿ ಯಾರಿಗಾದ್ರೂ ದಾನ ಮಾಡೋದ್ರಿಂದ ಅಥವಾ ಅರಿಶಿಣ ಒಂದು ವಸ್ತ್ರವನ್ನು ದಾನ ಮಾಡೋದ್ರಿಂದ ಬೃಹಸ್ಪತಿ ಗ್ರಹ ಬಲನಾಗಿ, ಕೆಲವೊಬ್ಬರಿಗೆ ಗುರುಬಲ ಇದ್ರೂ ಕೂಡ ಮದುವೆ ಆಗ್ತಾ ಇರಲ್ಲ ಅಂಥವ್ರು ನೋಡಿ ಸರಳ ಪರಿಹಾರ ಹೇಳ್ತಾ ಇದ್ದೀನಿ. ಗುರುವಾರಗಳು ಒಂದು 9 ಗುರುವಾರಗಳು ಇದನ್ನು ಮಾಡಿ ಕಡಲೆಕಾಳನ್ನ ದಾನವನ್ನು ಮಾಡ್ತಾ ಬರಬೇಕು. ಇದ್ರ ಜೊತೆ ಹಳದಿ ವಸ್ತ್ರವನ್ನ ದಾನ ಮಾಡ್ತಾ ಇದ್ರೆ ನಿಮ್ಮ ಗುರುಬಲ ಹೆಚ್ಚಾಗುವಂಥದ್ದು, ಅದರಿಂದ ಅನುಕೂಲಗಳು ಕೂಡ ಆಗುತ್ತೆ. ಕೆಲವೊಬ್ರು ಸಾಮಾನ್ಯ ಗುರುಬಲ ಇದ್ರೂ ಕೂಡ ನೋಡಿ ಅನುಕೂಲಗಳು ಆಗ್ತಾ ಇರಲ್ಲ. ನೀಚ ಗ್ರಹಗಳ ದೃಷ್ಟಿನೋ ಅಥವಾ ಜಾತಕ ರೀತಿಯ ಗುರು ಏನಾದರೂ ನೀಚ ಸ್ಥಾನದಲ್ಲಿ ಇತ್ತು ಅಂತಂದ್ರೆ ತೊಂದರೆಗಳು ಆಗ್ತಾ ಇರುತ್ತೆ. ಇವೆಲ್ಲ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲವಂಥದ್ದು ಬೃಹಸ್ಪತಿ ಗ್ರಹ ಅನುಕೂಲವನ್ನು ಕೊಡ್ತಾನೆ. ಗುರುಗಳೇ, ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ಸುಮನ್ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರಾಜಾಜಿನಗರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿ. 24/7/1994. 1994. ಹುಟ್ಟಿದ ಸಮಯ ಗೊತ್ತಿದೆಯಾ? ಮಧ್ಯಾಹ್ನ 3:30. ಹುಟ್ಟಿದ ಸ್ಥಳ? ಚಿಕ್ಕಮಗಳೂರು, ಕಡೂರು. ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆಪ್ಪ. ಏನಿಲ್ಲ, ಸಮಸ್ಯೆ ಅಂದ್ರೆ ನಾನು ಹೆಂಡತಿ ಒಂದು 6 ತಿಂಗಳಾಯ್ತು ಊರೋಗಿ. ಹಿಂಗೆ ಮತ್ತೇನು ಬರ್ಲಿಲ್ಲ ಮನೆ ಕಡೆ. ಹಿಂಗೆ ಬೇರೆ ಕಡೆ ಜಾತಕ ಕೇಳಿದ್ಕೆ ನಿಮ್ಗೆ 2ನೇ ಮದ್ವೆ ಯೋಗ ಇದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಆ ಕಡೆಯಿಂದ ಆಲ್ರೆಡಿ ಡಾಕ್ಯುಮೆಂಟೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಏನು ಗೊತ್ತಾ, ಈಗ ದ್ವಿಕಳತ್ರ ಯೋಗ ಅಂತ ಹೇಳ್ತೀವಿ. ಅದಕ್ಕೆ ದ್ವಿಕಳತ್ರ ಯೋಗ ಇದ್ದಾಗ ಕೆಲವೊಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಸಾಮಾನ್ಯವಾಗಿ ದ್ವಿಕಳತ್ರ ಯೋಗ ಇತ್ತು ಅಂತಂದ್ರೆ ಈಗ ನಾವು ಕದಲಿ ವಿವಾಹ ಅಂತ ಮಾಡ್ತೀವಿ. ಈ ಕದಲಿ ವಿವಾಹವನ್ನು ಮಾಡಿದಾಗ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ತೊಂದರೆಗಳಾಗ್ಬೋದು, ಈಗ ಗಂಡ ಹೆಂಡತಿರ ನಡುವೆ ಒಂದು ತೊಂದರೆಗಳಾಗೋದು, ಇದೆಲ್ಲವಕ್ಕೂ ಕೂಡ ಪರಿಹಾರ ನಿಮಗೆ ಕದಲಿ ವಿವಾಹ ಮಾಡ್ಕೊಳ್ಳೋದು. ಇದ್ರ ಜೊತೆ ನೋಡಿ ಅದೊಂದೇ ಅಲ್ಲ, ನಿಮಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ, ಇವಾಗ ರಾಹು ದಶೆ ಕಳೆದು ಈಗ ಗುರುದಶೆ ಪ್ರಾರಂಭ ಆಗ್ತಾ ಇದೆ, ಬೃಹಸ್ಪತಿ ದಶೆ ಅಂತ. ಈ ಗುರುದಶೆಯ ಅನುಕೂಲವನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ರಾಹುವಿನಿಂದ ಬರುವಂತಹ ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕು. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಜೊತೆ ಈ ದ್ವಿಕಳತ್ರ ಒಂದು ಯೋಗ ಇರೋದ್ರಿಂದ ದ್ವಿಕಳತ್ರ ಒಂದು ಪರಿಹಾರಗಳು ಮಾಡ್ಕೊಳ್ಳಿ, ಒಂದು ಕದಲಿ ವಿವಾಹವನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಇದು ಅಶ್ವವೇಗ ಸುದ್ದಿವಾಹಿನಿ, ಸತ್ಯಾನ್ವೇಷಣೆಯ ಓಟದಲ್ಲಿ.